Hello, Jai Hind everyone. Welcome to YouTube channel Maths Pro. Okay, so today we'll be discussing again most important questions for Railways and SSC examination 2026. Okay, already I have done some of the videos. New alle playlist dalli ಬೇಕಾದ ನೋಡ್ರಿ. Okay, and let's start without wasting more time. So ನಮ್ದು ಇದು ಕ್ಲಾಸ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂದಲ್ಲಿ ಇರುತ್ತದೆ. Okay, so it will be helpful for both the students. ಸೊ ಈ ಕ್ವೆಶನ್ಗಿಂತ ಮೊದಲು ನೋಡ್ರಿ, ಇದು 2025ದಲ್ಲಿ ಕೇಳಿದ CI ಕ್ವೆಶನ್, ಕಂಪೌಂಡ್ ಇಂಟ್ರೆಸ್ಟ್ ಕ್ವೆಶನ್. ಬಟ್ ಬಿಫೋರ್ ದಿಸ್, ಓಕೆ, ಐ ವಿಲ್ ಡೂ ಅದರ್ ಕ್ವೆಶನ್ಸ್. ಈ ಕ್ವೆಶನ್ ನಾನು ಲಾಸ್ಟ್ ಅಲ್ಲಿ ಮಾಡ್ತೀನಿ ನೋಡಿ. ಓಕೆ, ಸೊ ಅಲ್ಲಿ ಮಟ್ಟ ನೀವು ವೇಟ್ ಮಾಡಬೇಕು, ಅಂದ್ರೆ ಎಲ್ಲ ಕ್ವೆಶನ್ಸ್ ಸಾಲ್ವ್ ಮಾಡ್ರಿ ಅಲ್ಲಿ ಮಟ್ಟ. ಓಕೆ, ನೋಡಿ ಫಸ್ಟ್ ಕ್ವೆಶನ್, ಇದು ಯಾವ ಪರೀಕ್ಷೆಯಲ್ಲಿ ಕೇಳಿದ್ರೆ 2025 SSC GD ಎಕ್ಸಾಮ್ ದಲ್ಲಿ ಕೇಳಿದ ಕ್ವೆಶನ್ ಇದೆ. ಏನಿದೆ, 2 trains having length of 210 and 140 meter, these are running at the speed of 80 and 150 km per hour in the same direction. ನೋಡ್ರಿ, the direction ಏನಿದೆ ಸೇಮ್ ಇದೆ, ಡೈರೆಕ್ಷನ್ ಏನಿದೆ ಸೇಮ್ ಇದೆ. ಓಕೆ, ಸೊ ಕ್ವಶನ್ ಏನ್ರಿ, ದ ಟೈಮ್ ಟೇಕನ್ ಬೈ ಫಾಸ್ಟರ್ ಟ್ರೈನ್ ಟು ಕ್ರಾಸ್ ಸ್ಲೋವರ್ ಟ್ರೈನ್. ಎಷ್ಟು ಸಮಯದಲ್ಲಿ ಆ ವೇಗದಿಂದ ಬರುವುದ ಟ್ರೈನ್ ಸ್ಲೋ ಟ್ರೈನ್ಗೆ ಕಂಪ್ಲೀಟ್ಲಿ ದಾಟುತ್ತದೆ. ಸೊ ಏನ್ ಫೈಂಡ್ ಮಾಡಬೇಕು ಸರ್? ಟೈಮಿಂಗ್ ಫೈಂಡ್ ಮಾಡಬೇಕು. ಈಗ ಎಲ್ಲರಿಗೆ ಗೊತ್ತಿದೆ ಸರ್, ಟೈಮ್ ಫಾರ್ಮುಲಾ ಏನ್ರಿ ಸರ್? ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಈಗ ಎರಡು ಟ್ರೈನ್ಸ್ ಅಂದ್ರೆ ಎರಡು ಟ್ರೈನ್ಸ್ ಉದ್ದ ನೀವು ಪ್ಲಸ್ ಮಾಡಬೇಕು. ಲೆಂತ್ ಆಫ್ ದ ಟ್ರೈನ್ ಯು ಹ್ಯಾವ್ ಟು ಆಡ್ 210 ಮತ್ತು 140. ಈ ಎರಡು ಪ್ಲಸ್ ಮಾಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಆಡ್ ಮಾಡ್ರಿ. 210 ಮತ್ತು 140 ಎಷ್ಟಾಗುತ್ತದೆ? 350. ಎಷ್ಟಾಗುತ್ತದೆ? 350 ಮೀಟರ್. ಓಕೆ, ಇದು ಏನ್ರಿ ಸರ್? ಇದು ಡಿಸ್ಟೆನ್ಸ್. ಓಕೆ, ಇದು ಡಿಸ್ಟೆನ್ಸ್. ಆಮೇಲೆ ಸ್ಪೀಡ್. ಸ್ಪೀಡ್ ಏನ್ ಮಾಡಬೇಕು? ಯಾವ್ರಿ ಇದು? ಡೈರೆಕ್ಷನ್ ಸೇಮ್ ಇದೆ, ಸಮಾನ ದಿಕ್ಕಿನಲ್ಲಿ. ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಪ್ಲಸ್ ಮಾಡಬೇಕು ಸ್ಪೀಡ್, ಬಟ್ ಸೇಮ್ ಡೈರೆಕ್ಷನ್ ಅಂದ್ರೆ ಏನ್ ಮಾಡಬೇಕು? ಸೇಮ್ ಡೈರೆಕ್ಷನ್ ಅಂದ್ರೆ ಸ್ಪೀಡ್ ಮೈನಸ್ ಮಾಡಬೇಕು. ಈಗ ಸ್ಪೀಡ್ ಎಷ್ಟೆಷ್ಟಿದೆ? ಇಲ್ಲಿ 80 ಅಂಡ್ ಇನ್ನೊಂದು ಸ್ಪೀಡ್ ಎಷ್ಟಿದೆ? 150. ಈಗ 80 ಮತ್ತು 150 ಮೈನಸ್ ಮಾಡ್ರಿ ಸರ್. ಎಷ್ಟ್ರಿ? 80 ಅಂಡ್ 150 ಮೈನಸ್ ಮಾಡ್ರಿ. ಸೊ ವಿಲ್ ಬಿ ಗೆಟಿಂಗ್ ಹೌ ಮಚ್? 70 ಕಿಲೋಮೀಟರ್ ಪರ್ ಅವರ್. ಸೊ ಸ್ಪೀಡ್ ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಸ್ಪೀಡ್ ಮಾಡ್ರಿ ಮೈನಸ್. ಸೊ 70 ಕಿಲೋಮೀಟರ್ ಪರ್ ಅವರ್. ಬಟ್ ನೋಡ್ರಿ, ಇಲ್ಲಿ ಯೂನಿಟ್ ಏನಿದೆ? ಮೀಟರ್. ಇಲ್ಲಿ ಯೂನಿಟ್ ಏನ್ ಹಾಕಿರಿ? ಕಿಲೋಮೀಟರ್ ಪರ್ ಅವರ್. ಸೊ ಆ ಎರಡು ಯೂನಿಟ್ಸ್ ಸೇಮ್ ಇರಬೇಕು. ದೀಸ್ ಸೇಮ್ ಯೂನಿಟ್ಸ್ ಮಸ್ಟ್ ಬಿ ಆಫ್ ಸೇಮ್ ಪ್ಯಾಟರ್ನ್. ಕಿಲೋಮೀಟರ್ ಪರ್ ಅವರ್ಗೆ ಮೀಟರ್ ಪರ್ ಸೆಕೆಂಡ್ ದಲ್ಲಿ ಚೇಂಜ್ ಮಾಡ್ರಿ. ಮೀಟರ್ ಪರ್ ಸೆಕೆಂಡ್ ದಲ್ಲಿ ಹೆಂಗ್ ಚೇಂಜ್ ಮಾಡ್ತೀರಿ? ಹೌ ಟು ಚೇಂಜ್ ಮೈ ಡಿಯರ್ ಫ್ರೆಂಡ್ಸ್? ಮಲ್ಟಿಪ್ಲೈ ಮಾಡ್ರಿ ಈ 70 ಇಂಟು ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಯಾವ್ರಿ? 5/18. 5 ಡಿವೈಡೆಡ್ ಬೈ 18. ಸೊ ಇದು ಮಲ್ಟಿಪ್ಲೈ ಮಾಡಬೇಕು 5 ಡಿವೈಡೆಡ್ ಬೈ 18 ಇಲ್ಲಿ. ಓಕೆ, ಅರ್ಥ ಆಗಿದೆ? ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಬಿಗಿನರ್ ಸ್ಟೂಡೆಂಟ್ಸ್ ಇದು ಬೈ ಹಾರ್ಟ್ ಮಾಡ್ರಿ. ಕಿಲೋಮೀಟರ್ ಪರ್ ಅವರ್, ಮೀಟರ್ ಪರ್ ಸೆಕೆಂಡ್. ಓಕೆ, ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಮಾಡಬೇಕು ಅಂದ್ರೆ ಯಾವ ಸಂಖ್ಯೆ? 5 ಡಿವೈಡೆಡ್ ಬೈ 18 ಇಂಟು ಮಾಡ್ರಿ. ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್, ವಾಟ್ ಯು ಹ್ಯಾವ್ ಟು ಡೂ? ಇಂಟು 18/5. ಸೊ ಸಿಂಪಲ್ ನೋಡ್ರಿ. ಸೊ ದಿಸ್ ಯೂನಿಟ್ ವಿ ಕನ್ವರ್ಟೆಡ್ ಟು ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇದು ಯೂನಿಟ್ ಎಲ್ಲಿ ಹೋಗುತ್ತೆ? 18 ಮೇಲ್ಗಡೆ. ಸೊ ಸಿಂಪ್ಲಿಫೈ ಮಾಡೋಣ. ಆಮೇಲೆ 71 75. ಆಮೇಲೆ ನೆಕ್ಸ್ಟ್ ರೀ, ಈ 5 ಮತ್ತು 5 ಕ್ಯಾನ್ಸಲ್. 18 ಮೇಲ್ಗಡೆ ತಗೋರಿ. ಸೊ 18 ಏನ್ರಿ ಸರ್? ಸೆಕೆಂಡ್ಸ್. 18 ಸೆಕೆಂಡ್ಸ್. 18 ಸೆಕೆಂಡ್. 18 ಸೆಕೆಂಡ್ ಇಸ್ ದ ಆನ್ಸರ್. ಬಟ್ ಆಪ್ಷನ್ ದಲ್ಲಿ 18 ಸೆಕೆಂಡ್ಸ್ ಇಲ್ಲ. ಯಾಕ್ರಿ? ಬೇಕಾದ ಸಮಯ ನಿಮಿಷಗಳಲ್ಲಿ ಹೇಳಬೇಕು. ಓಕೆ, ಸೆಕೆಂಡ್ಸ್ ದಲ್ಲಿ ಬೇಡ, ನಿಮಿಷದಲ್ಲಿ ಬೇಕು. ಓಕೆ, ಸೆಕೆಂಡ್ಸ್ಗೆ ನಿಮಿಷ ಹೆಂಗ್ ಚೇಂಜ್ ಮಾಡಬೇಕು? ಸೊ 18ಗೆ ಏನ್ ಮಾಡ್ರಿ? 60ರಿಂದ ಡಿವೈಡ್ ಮಾಡ್ರಿ. ಡಿವೈಡೆಡ್ ಬೈ 60 ಇದು ಮಿನಿಟ್ ಆಗುತ್ತದೆ. 18 ಡಿವೈಡೆಡ್ ಬೈ 60. 6 10s are 60. 6 3s are 18. 3/10 ಅಂದ್ರೆ ಎಷ್ಟ್ರಿ? 0.3. 0.3 ಮಿನಿಟ್ಸ್ ನಮ್ದು ಆನ್ಸರ್ ಫಾರ್ ದ ಕ್ವೆಶನ್. 0.3 ಆಪ್ಷನ್ ನಂಬರ್ ಸಿ ದಲ್ಲಿದೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವೆಶನ್. ಐ ಹೋಪ್ ಎಲ್ಲರಿಗೆ ಇದು ಅರ್ಥ ಆಗಿದೆ ಈ ಟೆಕ್ನಿಕ್. ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಅಂದ್ರೆ ಎರಡು ರೈಲ್ ಪ್ಲಸ್ ಮಾಡ್ರಿ ಉದ್ದ, ಲೆಂತ್ 350. ಸ್ಪೀಡ್ ಅಂದ್ರೆ ನೀವು ನೋಡಬೇಕು ಸೇಮ್ ಡೈರೆಕ್ಷನ್ ಅಂದ್ರೆ ಸ್ಪೀಡ್ ಮೈನಸ್ ಮಾಡಬೇಕು. 80 - 150 70 ಕಿಲೋಮೀಟರ್ ಪರ್ ಅವರ್.
ಬಟ್ ಮೇಲಿಂದ ಯೂನಿಟ್ ಏನಿದೆ ಮೀಟರ್, ಅದಕ್ಕಾಗಿ ಈ ಕಿಲೋಮೀಟರ್ಗೆ ಮೀಟರ್ದಲ್ಲಿ ಚೇಂಜ್ ಮಾಡಬೇಕು ಅಂದ್ರೆ 5/18 ಮಾಡ್ರಿ. ಎಸ್, ಸಿಂಪ್ಲಿಫೈ ಮಾಡ್ರಿ. 18 ಮೇಲ್ಗಡೆ ಬರುತ್ತೆ ಸೆಕೆಂಡ್ಸ್, ಬಟ್ ಸೆಕೆಂಡ್ಸ್ ಆನ್ಸರ್ ಇಲ್ಲ. ಓಕೆ, ಮಿನಿಟ್ದಲ್ಲಿ ಮಾಡಬೇಕು ಅಂದ್ರೆ 60ರಿಂದ ಡಿವೈಡ್ ಮಾಡಬೇಕು. ಮುಂದಿನ ಕ್ವೆಶನ್, ವಿಡಿಯೋ ಪಾಸ್ ಮಾಡ್ರಿ ಅಂಡ್ ಟ್ರೈ ಮಾಡ್ರಿ. ಈ ಕ್ವಶನ್ SSC GD 2024 ದಲ್ಲಿ ಕೇಳಿದ ಕ್ವಶನ್. I have also taken the railway questions, that also will be solving. Don't worry, same questions will also be asked in your railway exams also. ನೋಡ್ರಿ ಏನಿದೆ, ಒಂದೇ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಓಕೆ 2 ರೈಲ್ಗಳು ಪ್ರತಿ ಒಂದು 320 ಮೀಟರ್ ಉದ್ದಿದೆ. ಲೆಂತ್ ಆಫ್ 2 trains ಎಷ್ಟೆಷ್ಟ್ರಿ? 320 meters. Length of each train is 320 meter. ಅವುಗಳು 18 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟಿದರೆ, so how much time they are taking to cross each other? They are taking 18 seconds to cross each other. 18 ಸೆಕೆಂಡ್ಸ್ ಅಲ್ಲಿ ದಾಟುತ್ತದೆ. ಸೊ ಪ್ರತಿಯೊಂದು ರೈಲಿನ ವೇಗ ಎಷ್ಟಿದೆ? ರೈಲಿನ ವೇಗ ಸ್ಪೀಡ್ ಫಾರ್ಮುಲಾ ಮೈ ಡಿಯರ್ ಫ್ರೆಂಡ್ಸ್. ದ ಸ್ಪೀಡ್ ಫಾರ್ಮುಲಾ ಏನ್ರಿ ಸರ್? ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಬಿಗಿನರ್ ಸ್ಟೂಡೆಂಟ್ಸ್, ನಿಮ್ಗೂ ಯಾವ ರೀತಿ ಬೈಹೆಟ್ ಮಾಡಬೇಕು ಫಾರ್ಮುಲಾ ನೋಡ್ರಿ. ಇದು ಟ್ರಯಾಂಗಲ್ ಬೈಹೆಟ್ ಮಾಡ್ರಿ. DST. ಸ್ಪೀಡ್ ಬೇಕು ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್ ಫಾರ್ಮುಲಾ. ಟೈಮ್ ಬೇಕು ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಬೇಕು ಸ್ಪೀಡ್ ಇಂಟು ಟೈಮಿಂಗ್. ಬಿಗಿನರ್ ಸ್ಟೂಡೆಂಟ್ಸ್ ಹಿಂಗ್ ಬೈಹೆಟ್ ಮಾಡ್ರಿ ನೀವು. ಸೊ ಡಿಸ್ಟೆನ್ಸ್ ಏನ್ರಿ ಸರ್? ಡಿಸ್ಟೆನ್ಸ್ ಅಂದ್ರೆ 2 ರೈಲಿನ ಉದ್ದ, ಲೆಂತ್ ಆಫ್ ಈಚ್ ಟ್ರೈನ್ 320 ಇದು 320 and this is also 320. So 320 plus 320 ಎಷ್ಟಾಗಿದೆ? 640. 640 divided by ಟೈಮಿಂಗ್. ಎಷ್ಟು ಟೈಮಿಂಗ್? 18 ಸೆಕೆಂಡ್ಸ್ ಇದೆ, 18 ಸೆಕೆಂಡ್ಸ್ ಇದೆ. ಇದು ಮೀಟರ್, ಇದು ಸೆಕೆಂಡ್ಸ್. ಮೀಟರ್ ಸೆಕೆಂಡ್. ಸೊ ನಮ್ದು ಆನ್ಸರ್ ಯಾವ ಯೂನಿಟ್ ದಲ್ಲಿ ಬರುತ್ತೆ? ಮೀಟರ್ ಪರ್ ಸೆಕೆಂಡ್. ಬಟ್ ಆಪ್ಷನ್ಸ್ ಯಾವ ಯೂನಿಟ್ ದಲ್ಲಿದೆ? ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಪರ್ ಅವರ್. ಸೊ ಈ 640 ಮೀಟರ್ ಪರ್ ಸೆಕೆಂಡ್ ಇದೆ, ನಮಗೆ ಕಿಲೋಮೀಟರ್ ಪರ್ ಅವರ್ ಬೇಕು. ಸೊ ಕಿಲೋಮೀಟರ್ ಪರ್ ಅವರ್ ಬೇಕು ಅಂದ್ರೆ ಏನ್ ಮಾಡಬೇಕು? 18/5 ಮಲ್ಟಿಪ್ಲೈ ಮಾಡಬೇಕು. ಏನ್ ಮಾಡಬೇಕು? 18/5 ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಮುಂದೆ ಏನ್ ಬರೋನು? 18 ಓಕೆ. ಈ 18ರಿಂದ 18 ಕ್ಯಾನ್ಸಲ್. 5 1 5 1 5 5 2 5 8. ಬಟ್ ವೇಟ್, ಇದು ಆನ್ಸರ್ ಇಲ್ಲ. ಯಾಕ್ರಿ ಸರ್? ವೆನ್ ಎವರ್ 2 trains ಆರ್ ಕಮಿಂಗ್, ಯಾವ ಡೈರೆಕ್ಷನ್? ವಿರುದ್ಧ ದಿಕ್ಕಿನಲ್ಲಿ ಆರ್ ಸೇಮ್ ಡೈರೆಕ್ಷನ್? ಇದು ಓಕೆ, ವಿರುದ್ಧ ದಿಕ್ಕಿನಲ್ಲಿ, ಅಪೋಸಿಟ್ ಡೈರೆಕ್ಷನ್. ಸ್ಪೀಡ್ ಏನ್ ಮಾಡಬೇಕು? ಪ್ಲಸ್ ಮಾಡಬೇಕು. S1 S2. 2 trains are running in opposite direction with the same speed. ಮೊದಲ ಟ್ರೈನ್ ದ ಸ್ಪೀಡ್ ಎಷ್ಟಿದೆ ಗೊತ್ತಿಲ್ಲ, x ಕಿಲೋಮೀಟರ್ ಪರ್ ಅವರ್. ಇದು ಎರಡನೇ ಟ್ರೈನ್ ಎಷ್ಟು ಸ್ಪೀಡ್? ಇದು x ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್, ಸ್ಪೀಡ್ ಏನ್ ಮಾಡಬೇಕು? ಪ್ಲಸ್ ಮಾಡಬೇಕು. x ಪ್ಲಸ್ x. ಸ್ಪೀಡ್ ಆಫ್ ಫಸ್ಟ್ ಟ್ರೈನ್ x, ಎರಡನೇ ಟ್ರೈನ್ ಸ್ಪೀಡ್ ಅದು x. x ಮತ್ತು x ಎಷ್ಟಾಗಿದೆ ಸರ್? 2x ಆಗಿದೆ. 2x is equal to 128. ಸೊ 1x ಅಂದ್ರೆ 1 ಟ್ರೈನ್ ದ ಸ್ಪೀಡ್ 2ರಿಂದ ಡಿವೈಡ್ ಮಾಡ್ರಿ. 2 6 12, 2 4 8, 64 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ ಯಾವ್ರಿ? 64. ಆಪ್ಷನ್ ನಂಬರ್ ಬಿ ಇಸ್ ದ ಆನ್ಸರ್. ಸಪೋಸ್ ಮಾಡಿಫಿಕೇಶನ್ ಏನ್ ಮಾಡಬಹುದು ಎಕ್ಸಾಮ್ ದಲ್ಲಿ? ಎರಡನೇ ಟ್ರೈನ್ ದ ಉದ್ದ ಮೊದಲನೇ ಟ್ರೈನ್ ಉದ್ದಕ್ಕಿಂತ 2 ಪಟ್ಟಿದೆ. ಸೊ 2 times. ಸೆಕೆಂಡ್ ಟ್ರೈನ್ ಇಸ್ 2 times ಆಫ್ ದ ಫಸ್ಟ್ ಟ್ರೈನ್ ಕೊಟ್ಟಾರ ಅಂದ್ರೆ, ಸೊ ಇಲ್ಲಿ 1x ಬರೀರಿ, ಎರಡನೇ ಟ್ರೈನ್ ದ ಉದ್ದ ಬರೀರಿ 2x. x 2x. 3 ಪಟ್ಟು ಕೊಟ್ಟಾರ ಅಂದ್ರೆ x 3x ಬರೀರಿ. ಸೊ ದಿಸ್ ವಿ ಹ್ಯಾವ್ ಟು ರಿಮೆಂಬರ್. ಪರ್ಸೆಂಟೇಜ್ ದಲ್ಲಿ ಕೊಡಬಹುದು. ಒಂದ್ಸಲ ಎಕ್ಸಾಮ್ ದಲ್ಲಿ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ ನೋಡ್ರಿ. ಓಕೆ, ಮೊದಲ ಟ್ರೈನ್ ಗಿಂತ ಎರಡನೇ ಟ್ರೈನ್ 50% ಉದ್ದ ಜಾಸ್ತಿ ಇದೆ. ಸೊ ಇದು 100%. ಸೊ ಇದು 150. 100x, ಇದು 150x. ಸೊ ಆ ರೀತಿ ನೀವು ಕ್ಯಾನ್ ಜಸ್ಟ್ ಡೂ ಇಟ್. ಓಕೆ, ಸೊ ಸಿಂಪ್ಲಿಫೈ ಮಾಡಿ. ಮುಂದಿನ ಕ್ವೆಶನ್, ಇದು SSC 2025 ಎಕ್ಸಾಮ್. ಸರಿಯಾಗಿ ಪ್ರಶ್ನೆ ಓದ್ರಿ. ನೋಡ್ರಿ, ಇದು ಡಿಸ್ಆನೆಸ್ಟ್ ಶಾಪ್ಕೀಪರ್, ಅಪ್ರಾಮಾಣಿಕ ವ್ಯಾಪಾರಿ. ಇವರು ಏನ್ ಮಾಡ್ತಾರೆ ನೋಡಿ. ಡಿಸ್ಆನೆಸ್ಟ್ ಶಾಪ್ಕೀಪರ್ ಪ್ರೊಫೆಸಸ್ ಟು ಸೆಲ್ ದ ಗುಡ್ ಅಟ್ ಕಾಸ್ಟ್ ಪ್ರೈಸ್. ಅವರು ಕಸ್ಟಮರ್ಗೆ ಏನು ಹೇಳ್ತಾರೆ? ನಾನು ನಿಮಗೂ ಕೊಂಡ ಬೆಲೆ ಏನಿದೆನಾ ಅದೇ ಪ್ರೈಸ್ ದಲ್ಲಿ ವಸ್ತು ಐ ಆಮ್ ಗಿವಿಂಗ್ ಯು, ಬಟ್
ಹಿ ಈಸ್ ಡೂಯಿಂಗ್ ಚೀಟಿಂಗ್. ಏನಿದೆ ಚೀಟಿಂಗ್? ಅವರು 46% ವೇಟ್ ಕಡಿಮೆ ಕೊಟ್ಟಾರ ನೋಡಿ. 1 kg ಇಲ್ಲ, ಓಕೆ, 46% ಅವರು ಕಡಿಮೆ ಕೊಟ್ಟಾರ. ಸೊ ಇದು ಸ್ವಲ್ಪ ಕ್ವಾಲಿಟಿ ಮಷೀನ್ ಇದೆ. ಸೊ ಹಿಸ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? ಸಿಂಪಲ್ ಪ್ರಶ್ನೆ. ಸೊ ಯಾವಾಗೂ ಅಪ್ರಾಮಾಣಿಕ ವ್ಯಾಪಾರಿ, ಡಿಸ್ಆನೆಸ್ಟ್ ಶಾಪ್ಕೀಪರ್ ಕ್ವೆಶನ್ ವೆನೆವರ್ ಯು ಸಿ, ಮೈ ಡಿಯರ್ ಫ್ರೆಂಡ್ಸ್, ರಿಮೆಂಬರ್ ದಿಸ್. ಓಕೆ, ಇನ್ ಡಿಸ್ಆನೆಸ್ಟ್ ಶಾಪ್ಕೀಪರ್ ಬಯಾಟ್ ಮಾಡ್ರಿ. ಅಪ್ರಾಮಾಣಿಕ ವ್ಯಾಪಾರಿ, ಈ ಕೇಸದಲ್ಲಿ ಲಾಭದ ಶೇಕಡವಾರು ಬಯಾಟ್ ಮಾಡ್ರಿ. ಫಾರ್ಮುಲಾ ಪ್ರಾಫಿಟ್ ಡಿವೈಡೆಡ್ ಬೈ ಫಾಲ್ಸ್ ವೇಟ್, ಫಾಲ್ಸ್ ವೇಟ್ ಇಂಟು 100. ಅವರಿಗೆ ಎಷ್ಟು ಲಾಭ ಆಗಿದೆ? 64% ಲಾಭ ಆಗಿದೆ. 64%. ನೋಡ್ರಿ, ಇಮ್ಯಾಜಿನ್ ಮಾಡ್ರಿ, 1 kg ಬಿಡ್ರಿ, ಇದು 1 kg ಬಿಡ್ರಿ, ಬರೀ ಎಷ್ಟು? 100 ಗ್ರಾಮ್ ಅಷ್ಟು ತಗೋರಿ. ಜಸ್ಟ್ ಟೇಕ್ 100 ಗ್ರಾಮ್. ನೀವು ಶಾಪ್ದಲ್ಲಿ ಹೋಗಿರಿ, 100 ಗ್ರಾಮ್ ಕೊಡ್ರಿ. ಆ ಶಾಪ್ ಕೀಪರ್ ನಿಮ್ಗೂ 100 ಗ್ರಾಮ್ ಕೊಟ್ಟಿಲ್ಲ, ಅವರು ನಿಮ್ಗೂ 46 ಕಡಿಮೆ ಕೊಟ್ಟಾರ. 46 ಕಡಿಮೆ ಕೊಟ್ಟಾರ. ಸೊ ಹಿ ಹ್ಯಾಸ್ ಗಿವನ್ ಯು 54 ಗ್ರಾಮ್ಸ್. ಹಿ ಹ್ಯಾಸ್ ಗಿವನ್ ಯು 54 ಗ್ರಾಮ್ಸ್. ಸೊ ಅವರಿಗೆ ಲಾಭ ಆಗಿದೆ 46. ಸೊ ಹಿಸ್ ಪ್ರಾಫಿಟ್ ಇಸ್ 46 ಡಿವೈಡೆಡ್ ಬೈ ಫಾಲ್ಸ್ ವೇಟ್ ಏನಿದೆ, ಇದು 54 ಗ್ರಾಮ್. ಇದು ಬಿಡ್ರಿ, 1 kg ಬಿಡ್ರಿ, ಅದು ಅವಶ್ಯಕತೆ ಇಲ್ಲ. ನೀವು 100 ಅಂತ ಸ್ಟಾರ್ಟ್ ಮಾಡ್ರಿ. ದಿಸ್ ಇಸ್ ದ ಫಾಲ್ಟಿ ವೇಟ್. ಇದು ಫಾಲ್ಸ್ ವೇಟ್ ಅಂದ್ರೆ ಎಷ್ಟು ನಿಮ್ಗೆ ಕೊಟ್ಟಾರೆ, ಇದು ಫಾಲ್ಸ್ ವೇಟ್ ಇದೆ. ಇಲ್ಲೇ ಬರೀರಿ 54 ಇಂಟು ಏನ್ ಮಾಡಬೇಕು, 100. ಸಿಂಪ್ಲಿಫೈ ಮಾಡಿ, ಮತ್ತೇನಿಲ್ಲ. ನೋಡ್ರಿ, 2 2s 2 3s, ಆಮೇಲೆ 2 2s 2 7s. ಓಕೆ, ಈಗ ಸರ್ ಇದು ಡಿವೈಡ್ ಆಗಂಗಿಲ್ಲ, ಮಲ್ಟಿಪ್ಲೈ ಮಾಡ್ರಿ. ಮತ್ತೆ 23 ಇಂಟು 100 ಎಷ್ಟು ಸರ್? 2300 ಡಿವೈಡೆಡ್ ಬೈ 27. ಎಸ್. ಈಗ ನೋಡ್ರಿ, ಡೈರೆಕ್ಟ್ಲಿ ಕ್ಯಾನ್ಸಲೇಷನ್ ನಡೆದಿಲ್ಲ. ಯಾಕ್ರಿ? ಆಪ್ಷನ್ ಹಿಂಗಿದೆ. ಅಂದ್ರೆ ಈ ರೀತಿ ಆಕ್ಚುಲಿ ಇದು ಟೈಪಿಂಗ್ ಸರಿಯಾಗಿ ಆಗಲಿಲ್ಲ. 6/27, ದೀಸ್ ಆರ್ ದ ಆಪ್ಷನ್ ಲೈಕ್ ದಿಸ್. ಹಾ, ಓಕೆ. ಸಪೋಸ್ ಪಾಯಿಂಟ್ ಅಲ್ಲಿ ಕೊಟ್ಟಾರಂದ್ರೆ ಡೈರೆಕ್ಟ್ಲಿ ಸ್ವಲ್ಪ ಮಾಡಕ್ ಬರುತ್ತೆ, ಅಂದ್ರೆ ಡೈರೆಕ್ಟ್ಲಿ ಸಿಂಪ್ಲಿಫೈ. ಹಾ, ವಾಟ್ ವಿ ಕ್ಯಾನ್ ಡೂ ಒನ್ ಥಿಂಗ್, ಡೈರೆಕ್ಟ್ಲಿ. ಯಾಕಂದ್ರೆ ಎಲ್ಲ ಆಪ್ಷನ್ಸ್ 86, 87, 85, 84. ಓಕೆ, 6, 7, 5, 4 ಹಂಗಿದೆ. ಡೈರೆಕ್ಟ್ಲಿ ಡಿವೈಡ್ ಮಾಡೋಣ. ನೋಡಿ, ಇದು ಯಾವ ಮಗ್ಗಿಯಲ್ಲಿ ಬರುತ್ತೆ? 27. 9. 9ರಿಂದ ಡಿವೈಡ್ ಮಾಡ್ರಿ, ಏನಿಲ್ಲ ಪ್ರಾಬ್ಲಮ್. 9 3s 27, 9 2s 18. ಎಷ್ಟು ಉಳಿತದೆ? 5. 9 5s 45, 5 ಉಳಿತದೆ. 9 5s 45. ಓಕೆ, ಎಲ್ಲ ಕ್ಯಾನ್ಸಲ್. 5 ಪಾಯಿಂಟ್ ಕೊಡ್ರಿ, 9 5s 45. ಓಕೆ, ಆಮೇಲೆ 3ರಿಂದ ಡಿವೈಡ್ ಮಾಡ್ರಿ. 3 ಒಂದ್ಲೆ 3 8s 24, 3 5s 15. ಪಾಯಿಂಟ್ 3 1s 3. 85 ಪಾಯಿಂಟ್ ಸಮಥಿಂಗ್. 85 ಪಾಯಿಂಟ್ ಸಮಥಿಂಗ್ ಬರೀ ಒಂದೇ ಆಪ್ಷನ್ ಇದೆ. 85 whole 5/27. So answer for the question is 85 whole 5/27. ಇದು ನಮ್ದು ಭಿನ್ನ ರಾಶಿದಲ್ಲಿ ಇಷ್ಟು ಶೇಕಡ ಅವರಿಗೆ ಏನಾಗಿದೆ ಸರ್? ಅವರಿಗೆ ಲಾಭ ಆಗಿದೆ. ಸೊ ರಿಮೆಂಬರ್ ದಿಸ್ whenever dishonest shopkeeper question is given. ಓಕೆ, ಈ ರೀತಿ ನೀವು ಬೈ ಹಾರ್ಟ್ ಎಕ್ಸಾಮ್ನಲ್ಲಿ ಮಾಡ್ರಿ. ಓಕೆ, ಡಿಸ್ಆನೆಸ್ಟ್ ಶಾಪ್ಕೀಪರ್ದಲ್ಲಿ ಇನ್ನೊಂದು ಬೇರೆ ಬೇರೆ ಪ್ಯಾಟರ್ನ್ಸ್ ಇರುತ್ತೆ. ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್ ಕ್ವಶನ್ಸ್ ಆಲ್ಸೋ. ಈಗ ಎಕ್ಸಾಮ್ದಲ್ಲಿ ಜಾಸ್ತಿ ಸ್ಕೋರ್ ಆಗಬೇಕು ಅಂದರೆ ಕಂಪಲ್ಸರಿ ಎಲ್ಲರಿಗೆ ಐ ಆಮ್ ಟೆಲಿಂಗ್ ಯು ಟು ಗಿವ್ ಮಾಕ್ ಟೆಸ್ಟ್. ಓಕೆ, ಫ್ರೀ ಅಪ್ಲಿಕೇಶನ್ಸ್ ಅದಾರ ಪ್ಲೇಸ್ಟೋರ್ದಲ್ಲಿ. SSC GD ಮಾಕ್ ಟೆಸ್ಟ್, ಅದು ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿರಿ ಪ್ಲೇಸ್ಟೋರ್ದಲ್ಲಿ. ಆ್ಯಂಡ್ ಫಾರ್ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಆಲ್ಸೋ ಜಾಯಿನ್ ಮೈ ಗ್ರೂಪ್. ಓಕೆ, ಟೆಲಿಗ್ರಾಮ್ಸ್ ಗ್ರೂಪ್ ಆ್ಯಂಡ್ ಒನ್ ವಾಟ್ಸಪ್ ಗ್ರೂಪ್. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಹಾಕ್ತೀನಿ ನೋಡಿ, ಅಲ್ಲಿ ನೀವು ಜಾಯ್ನ್ ಆಗ್ರಿ. ಓಕೆ, ಐ ವಿಲ್ ಆಲ್ಸೋ ಪ್ರೊವೈಡ್ ಯು ದ PDF ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್, ಬಟ್ ಕನ್ನಡ ಲ್ಯಾಂಗ್ವೇಜ್ ಇಲ್ಲಿ ನಿಮ್ಮದು ಕ್ಲಾಸಲ್ಲಿ ಐ ಆಮ್ ಟೆಲಿಂಗ್ ಯು. ಯು ಕ್ಯಾನ್ ಡೌನ್ಲೋಡ್ ದ PDF ಫ್ರಮ್ ದೇರ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, SSC GD ಯಾವ್ರಿ 2025 ಎಕ್ಸಾಮ್ದಲ್ಲಿ ಕೇಳಿ. ಓಕೆ, ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2025 ಎಕ್ಸಾಮಿನೇಷನ್. ಏನಿದೆ, ಆಲ್ರೆಡಿ ಲಾಸ್ಟ್ ವಿಡಿಯೋ ಆಲ್ಸೋ ಐ ಹ್ಯಾವ್ ಟೋಲ್ಡ್ ಯು. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನೇನ್ರಿ, ಯಾವ ರೀತಿ ಇದು ಸಾಲ್ವ್ ಮಾಡಬೇಕು. ವಿಚ್ ಸ್ಕೀಮ್ ಹ್ಯಾಸ್ ದ ಮೋಸ್ಟ್ ಡಿಸ್ಕೌಂಟ್? ಈ 4 ಸ್ಕೀಮ್ಗಳಲ್ಲಿ ಯಾವ ಯೋಜನೆ ನಿಮಗೂ ಜಾಸ್ತಿ ರಿಯಾಯಿತಿ ನೀಡುತ್ತೆ?
ವಿಚ್ ಸ್ಕೀಮ್? ಓಕೆ, ಸಮ್ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್. ಹೆಂಗ್ ಸಾಲ್ವ್ ಮಾಡ್ಬೇಕು ಹೇಳ್ರಿ? ಯಾವ ರೀತಿ ಸಾಲ್ವ್ ಮಾಡ್ತೀರಿ ಇದು? ಎಸ್ ಏನ್ರಿ? ಹಾ, ಈಗ ಒಂದ್ ಟೆಕ್ನಿಕ್ ಇವರು ಕರೆಕ್ಟ್ ಹೇಳ. ಅಂದ್ರೆ ಒಂದ್ ಟೆಕ್ನಿಕ್ ಇದೆ, 100 ಇಂಟು 100 100 2 ಸಲ, ಅದು ಒಂದಿದೆ. ಎ ಪ್ಲಸ್ ಬಿ ಪ್ಲಸ್ ಎ ಬಿ ಫಾರ್ಮುಲಾ, ಅದು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿ ನಾನು. ಬಟ್ ಈ ಕ್ವಶನ್ದಲ್ಲಿ, ಈ ಕ್ವಶನ್ ನೀವು 5 ಸೆಕೆಂಡ್ಸ್ ಅಲ್ಲಿ 5 ಸೆಕೆಂಡ್ಸ್ ಅಲ್ಲಿ ಮಾಡಾಕ ಬರುತ್ತದೆ. ಯು ಕ್ಯಾನ್ ಸಾಲ್ವ್ ದ ಕ್ವಶನ್ಸ್ ವಿದಿನ್ 5 ಸೆಕೆಂಡ್ಸ್. ಸೊ ಹೆಂಗ್ರಿ ಸರ್? ಫಸ್ಟ್ ನೋಡ್ರಿ, ಅದಾದ ನಂತರ ಕಾನ್ಸೆಪ್ಟ್ ಅದು ಹೇಳ್ತೀನಿ ನಿಮ್ಗೆ. ಸೊ ಇಲ್ಲಿ ಏನಿದೆ, ಟೋಟಲ್ ಪರ್ಸೆಂಟೇಜ್ ನೋಡ್ರಿ, 20 ಟೋಟಲ್ 40% ಆಗಿದೆ. ಓಕೆ, 25 ಮತ್ತು 15 ಇದು 40%, ಇದು 30 10 ಇದು 40%, ಮತ್ತು ಇದು 40%. ಎಲ್ಲಾ ಪರ್ಸೆಂಟೇಜ್ ಸೇಮ್ ಇದೆ. ಓಕೆ, ಈ ರೀತಿ ಕ್ವಶನ್, ಈ ಪ್ಯಾಟರ್ನ್ ಕ್ವಶನ್ಗೆ ಈ ಲಾಜಿಕ್ 5 ಸೆಕೆಂಡ್ ಲಾಜಿಕ್ ಯೂಸ್ ಮಾಡ್ರಿ. ಹೆಂಗ್ರಿ ಸರ್? ವ್ಯತ್ಯಾಸ ತಗೋಬೇಕು. ಯು ಹ್ಯಾವ್ ಟು ಟೇಕ್ ದ ಡಿಫರೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಡಿಫರೆನ್ಸ್ ನೋಡ್ರಿ, 20 ಡಿಫರೆನ್ಸ್ ಎಷ್ಟಿದೆ? 0. ಈ ಎರಡು ಸಂಖ್ಯೆಯ ವ್ಯತ್ಯಾಸ ಎಷ್ಟಿದೆ ಸರ್? 0. ಈ ಎರಡು ಸಂಖ್ಯೆಯ ವ್ಯತ್ಯಾಸ ಎಷ್ಟಿದೆ ಸರ್? ಇದು ಇದೆ 10. ಈ ಎರಡು ಸಂಖ್ಯೆಯ ವ್ಯತ್ಯಾಸ ಡಿಫರೆನ್ಸ್ 30 ಮೈನಸ್ 10 ಎಷ್ಟು ಸರ್? 20 ಆಗಿದೆ. ಅಂಡ್ 5 and 35, what is the difference my dear friends? 5 and 35 difference is 30. Difference wherever it is high, difference wherever it is high, ಅದೇ ನಮ್ದ maximum discount. So scheme number 4 is the maximum discount. Option number D answer for the question. You can use this technique, but condition applied. ಆ ಪರ್ಸೆಂಟೇಜ್ ಎರಡು ಸೇರಿಸಿ ಪ್ಲಸ್ ಸೇಮ್ ಇರಬೇಕು ಅಂದ್ರೆ ಅಷ್ಟ. ಓಕೆ, ಅಡಿಷನ್ ಶುಡ್ ಬಿ ಸೇಮ್. ಆಫ್ಟರ್ ದಟ್, wherever difference is more, that is your highest discount. Wherever difference is less, that is the minimum discount, andre kadime discount. Scheme number 1 less discount, scheme number 4 higher discount. Note down ಮಾಡ್ರಿ. ನಿಮ್ದು ಕ್ವಶನ್ ಸರ್, ಈ ರೀತಿ ಕ್ವಶನ್ಸ್ ಬೇರೆ ಎಕ್ಸಾಮ್ದಲ್ಲಿ ಕೇಳ್ತಾರಿಲ್ಲ? ಎಸ್, in some previous exam, other exams also they have asked this question. After this, I will give you one homework similar to this, asked in another examination. ಈಗ conceptual method ನೋಡ್ರಿ. What is the conceptual method? So this is 5 second method, method number 1. ಈಗ ಎರಡನೇ ಮೆಥಡ್ ಬೇಸಿಕ್ ಮೆಥಡ್. ಸರ್ ಬೇಸಿಕ್ ಮೆಥಡ್ ಏನಿದೆ? ಆಪ್ಷನ್ ನಂಬರ್ ಇದು ಬೇಸಿಕ್ ಮೆಥಡ್ ನೋಡ್ರಿ. 20% and 20% ಎರಡು ರಿಯಾಯಿತಿ ಎಷ್ಟಕ್ಕೆ ಸಮಾನ? ಬೈ ಹಾರ್ಟ್ ಮಾಡ್ರಿ. ಅದೇ ಫಾರ್ಮುಲಾ ನಿಮ್ಗೂ ಹೇಳಿ ನಾನು, a ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ 100. ಸೊ 20. ಸೊ ನೋಡ್ರಿ, ಡಿಸ್ಕೌಂಟ್ ಅಂದ್ರೆ ಯಾವಾಗೂ ಮೈನಸ್. ಸೊ -20 -20 ಮೈನಸ್ ಇಂಟು ಮೈನಸ್ ಪ್ಲಸ್ 20 ಇಂಟು 20 ಡಿವೈಡೆಡ್ ಬೈ 100. ಸೊ 2 0 ಕ್ಯಾನ್ಸಲ್. -40 ಇದು 4, -40 ಮತ್ತು 4 ಇದು -36, 36%. ಸರ್ ಇಲ್ಲಿ ಲಾಸ್ಟ್, ಓಕೆ, ಇದು ಫಸ್ಟ್ ಶಾಪ್ದಲ್ಲಿ. ಈಗ ಲಾಸ್ಟ್ ಶಾಪ್ದಲ್ಲಿ ನೋಡ್ರಿ, ಫೋರ್ತ್ ಶಾಪ್ ಡೈರೆಕ್ಟ್ ಮಾಡೋಣ. ಸೊ ಎಷ್ಟೆಷ್ಟಿದೆ? 5% and 35%. -5 -35 ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಂಟು 35 ಡಿವೈಡೆಡ್ ಬೈ 100 ಮಾಡ್ರಿ. ಓಕೆ, ಇದು 40 ಆಗಿದೆ. ದಿಸ್ ಇಸ್ 40. ಓಕೆ, ಅಂಡ್ ದಿಸ್ ಈಸ್ 5 1s 5 20s. ಓಕೆ, ನೆಕ್ಸ್ಟ್ 2 10s. ಸಾರಿ, ವಿಲ್ ಡೂ ವಿತ್ ದಿಸ್. ಓಕೆ, 2 10s 2 into 17.5. ಸೊ ಸಿಂಪ್ಲಿಫೈ ಮಾಡ್ರಿ. 17.5 ಡಿವೈಡ್ ಬೈ 10 ಅಂದ್ರೆ 1.75. ಸೊ ಯಾವಾಗೂ ಪ್ಲಸ್ ಮತ್ತು ಮೈನಸ್ ಮಾಡ್ತೀರಿ ಅಂದ್ರೆ ಮೈನಸ್ ಆಗುತ್ತದೆ. ಸೊ ಮೈನಸ್, ಸೊ ಇದು 38.25. ಸೊ ಎಷ್ಟಾಗಿದೆ? ಇದು 38.25. ಸೊ 38% ಡಿಸ್ಕೌಂಟ್. 38% ಡಿಸ್ಕೌಂಟ್, ಇಲ್ಲಿ 36% ಡಿಸ್ಕೌಂಟ್. ಸೊ ಎಲ್ಲ ನೀವು ಚೆಕ್ ಮಾಡಿರ್ಬೇಕಾದ 38.25% ಡಿಸ್ಕೌಂಟ್ is the highest discount and this is the lowest discount. This is the second method. Okay, I hope this is clear. ನೀವು ಈ ರೀತಿ ಮಾಡಿ. And short trick is only applicable for these kind of questions. DSSB exam, ಇದು ಡೆಲ್ಲಿ ಸೆಲೆಕ್ಷನ್ ಬೋರ್ಡ್ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ದಲ್ಲಿ ಕೇಳಿದ ಕ್ವಶನ್ ಇಲ್ಲೇ ನೋಡ್ರಿ. ಇದು ಹೋಮ್ ವರ್ಕ್ ಮಾಡಬೇಕು. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಸರ್ ಆನ್ಸರ್ ಎಷ್ಟಿದೆ. ಕಮೆಂಟ್ ಮಾಡ್ರಿ. ವಾಟ್ ಈಸ್ ದ ಹೈಯೆಸ್ಟ್ ಡಿಸ್ಕೌಂಟ್ ಹಂಗ ಮೆಸೇಜ್ ಮಾಡ್ರಿ. ಹೈಯೆಸ್ಟ್ ಡಿಸ್ಕೌಂಟ್ ಎಲ್ಲಿದೆ, ಯಾವ ಆಪ್ಷನ್? ಆಪ್ಷನ್ 1 2 3 4. ಓಕೆ, ಹಂಗೆ ಕಮೆಂಟ್ ಮಾಡ್ರಿ ಈ ಆನ್ಸರ್.
ಓಕೆ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. And last videos also new birds. Okay, thank you everyone. You have given a very good, I mean, in the reviews, I mean, comments. Okay, I'm very happy that you are enjoying the classes, you are liking my classes. Okay, thank you for that. Thank you for your support. ಈ ರೀತಿ ನಿಮ್ದು ಫ್ರೆಂಡ್ಸ್ ಜೊತೆ ಮತ್ತು ಯಾರ್ಯಾರು ಓಕೆ ನ್ಯೂ ಸ್ಟೂಡೆಂಟ್ಸ್ ಅವ್ರ ಜೊತೆ ಇದು ಕ್ಲಾಸ್ ಶೇರ್ ಮಾಡ್ರಿ, ಅವ್ರಿಗೆ 100% ಇದು ಹೆಲ್ಪ್ ಆಗುತ್ತೆ. ಸೊ ಮುಂದಿನ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ, ಇದು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಎರಡು ಮಿಕ್ಸ್ ಮಾಡಿ ಒಂದು ಕ್ವೆಶನ್ ಕೇಳ್ತಾರೆ. ಸೊ ಏನಿದೆ ಕ್ವೆಶನ್ ಓದ್ರಿ. ಇಫ್ ಆಟ್ ದ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್, ಓಕೆ ಐ ಆಮ್ ರೀಡಿಂಗ್ ಇನ್ ಮೈ ಲ್ಯಾಪ್ಟಾಪ್ ಬಿಕಾಸ್ ವಿ ಹ್ಯಾವ್ ಕನೆಕ್ಟೆಡ್ ದೇರ್ ಇನ್ ಫ್ರಂಟ್ ಆಫ್ ದಟ್. ಇಫ್ ಆಟ್ ದ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇನ್ 2 years, simple interest is 42 and compound interest is 51, what is the principle? ಓಕೆ, 2 ವರ್ಷಗಳೇ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ. ಓಕೆ, ಸರಳ ಬಡ್ಡಿ ಎಷ್ಟಿದೆ? ಸರಳ ಬಡ್ಡಿ ಇದೆ ಸರ್ 42 ಮತ್ತು ಚಕ್ರ ಬಡ್ಡಿ ಎಷ್ಟಿದೆ? 51. ಆ ಅಸಲು ಎಷ್ಟಿದೆ? ಈ ಮೂಲಧನ ಬೇಕಾದ ಕ್ಯಾನ್ಸಲ್ ಮಾಡ್ರಿ, ಇದು ಸರಿ ಟ್ರಾನ್ಸ್ಲೇಷನ್ ಆಗ್ಲಿಲ್ಲ. ಅಸಲು ಎಷ್ಟಿದೆ? ಅಸಲು ಮೊತ್ತ ಎಷ್ಟ್ರಿ? ನೀವು ಬ್ಯಾಂಕ್ದಲ್ಲಿ ಎಷ್ಟು ಜಮಾ ಮಾಡಿರಿ ಅಂತ ಹೇಳ್ಬೇಕು. ಈಗ ನೋಡ್ರಿ, ಆಕ್ಚುಲಿ ಶಾರ್ಟ್ ಟ್ರಿಕ್ ದಲ್ಲಿ ಹೇಳ್ತೇನೆ, ಇದು ಶಾರ್ಟ್ ಟ್ರಿಕ್ ದಲ್ಲಿ ಹೇಳ್ತೇನೆ ನಿಮಗೂ. ಓಕೆ, ಇದು ನಿಮಗೂ 5 ಸೆಕೆಂಡ್ಸ್ ಮೆಥಡ್ ದಲ್ಲಿ ಹೇಳ್ತೀನಿ. 5 ಸೆಕೆಂಡ್ಸ್ ದಲ್ಲಿ ಹೆಂಗ್ ಮಾಡಬೇಕು ಸರ್ ನೋಡಿ, ಡೈರೆಕ್ಟ್ಲಿ ಬೈ ಮಾಡಿ. ಸರಳ ಬಡ್ಡಿ ಏನ್ ಕೊಡ್ತಾರೆ ನಿಮ್ಗನ? ಆ ಸರಳ ಬಡ್ಡಿ 2 ವರ್ಷ ಪ್ರಶ್ನೆ ಇರ್ಬೇಕು. ಬಟ್ ಇದು 2 ವರ್ಷದ ಆ ಸರಳ ಬಡ್ಡಿ 2 ಅರ್ಧ ಮಾಡ್ರಿ, ಹಾಫ್ ಮಾಡ್ರಿ. ಆಮೇಲೆ ರೀಸನ್ ಹೇಳ್ತೇನೆ ನಿಮ್ಗೂ. ಇದು ಅರ್ಧ ಹಾಫ್ ಮಾಡ್ರಿ. 42 42 ಮೇಕ್ ಇಟ್ ಹಾಫ್. ಸೊ ಯು ವಿಲ್ ಸೇ ಸರ್ 21. 2 ಸಲ ಬರೀರಿ, 21 21 21. ಸೊ ವಾಟ್ ಎವರ್ ಸಿಂಪಲ್ ಇಂಟ್ರೆಸ್ಟ್ ಇಸ್ ಗಿವನ್, ಮೇಕ್ ಇಟ್ ಹಾಫ್ 21 21. ಸಪೋಸ್ 50 ಕೊಟ್ಟಾರಂದ್ರೆ 25 25. ಸಪೋಸ್ 100 ಕೊಟ್ಟಾರಂದ್ರೆ 50 50. ಸಿಂಪಲ್ ಇಂಟ್ರೆಸ್ಟ್ಗೆ ಸ್ಪ್ಲಿಟ್ ಮಾಡಬೇಕು, ಹಾಫ್ ಹಾಫ್. ಓಕೆ, ಹಾಫ್ ಮತ್ತು ಇಂಟು ಸೈನ್ ಹಾಕ್ರಿ, ಡಿವೈಡೆಡ್ ಬೈ. ಆ ಸರಳ ಬಡ್ಡಿಗಿಂತ ಈ ಚಕ್ರ ಬಡ್ಡಿ, ಫ್ರಾಮ್ ದಟ್ ಸಿಂಪಲ್ ಇಂಟ್ರೆಸ್ಟ್ ದಿಸ್ ಕಂಪೌಂಡ್ ಇಂಟ್ರೆಸ್ಟ್, ಹೌ ಮಚ್ ಎಕ್ಸ್ಟ್ರಾ ಇಟ್ ಈಸ್, ಎಷ್ಟು ಜಾಸ್ತಿ ಇದೆ? ಓಕೆ, 42ಗಿಂತ 51 ಎಷ್ಟು ಹೆಚ್ಚಿದೆ? 9 ಹೆಚ್ಚಿದೆ. ಎಷ್ಟು ಹೆಚ್ಚಿದೆ ಸರ್? 9 ಹೆಚ್ಚಿದೆ. ನೋಡಿ, 51 ಮೈನಸ್ 42 ಸರ್ ಎಷ್ಟು ಸರ್? 9. ಆ ವ್ಯತ್ಯಾಸ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ವ್ಯತ್ಯಾಸ ಇಲ್ಲೇ ಬರೀರಿ. ರೈಟ್ ಇಟ್ ಹಿಯರ್. ನಾವು ಏನ್ರಿ ಸರ್, ಬರೀ ಸಿಂಪ್ಲಿಫೈ. 3 3 3 7 3 1 3 7 7 into 7 49. ಇದೇ ನಮ್ದ ಪ್ರಿನ್ಸಿಪಲ್. 7 7s are 49. ದಿಸ್ ಇಸ್ ಅವರ್ ಪ್ರಿನ್ಸಿಪಲ್ ಅಂದ್ರೆ ಸಮ್, ಅಂದ್ರೆ ಅಸಲು ಬೆಲೆ 49. ಅರ್ಥ ಆಗಿದೆ? ಸಿಂಪಲ್ ಇಂಟ್ರೆಸ್ಟ್ಗೆ ಅರ್ಧ ಮಾಡ್ರಿ, ಹಾಫ್ ಮಾಡ್ರಿ. ಮತ್ತು ಸಿಂಪಲ್ ಇಂಟ್ರೆಸ್ಟ್ಗಿಂತ ಚಕ್ರ ಬಡ್ಡಿ ಎಷ್ಟು ಜಾಸ್ತಿ ಇದೆ ಇಲ್ಲಿ ಬರೀ, ಸಿಂಪ್ಲಿಫೈ ಮಾಡ್ರಿ, ಪ್ರಿನ್ಸಿಪಲ್ಸ್. ಈಗ ನಿಮ್ದು ಕ್ವಶನ್ ಸರ್ ಈ ರೀತಿ ಕ್ವಶನ್ ದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅದು ಕೇಳ್ತಾರೆ ಒಂದೊಂದು ಪರೀಕ್ಷೆಯಲ್ಲಿ. ಚೆಕ್ ಮಾಡ್ರಿ, RRB ಗ್ರೂಪ್ ಡಿ, NTPC, SSC GD, SSC MTS, SSC CGL ಎಕ್ಸಾಮ್ಸ್ ಅಲ್ಲಿ. ಎಸ್, ಇನ್ನೊಂದು ಕ್ವಶನ್ ಕೇಳ್ತಾರೆ. ಏನಿದೆ ಕ್ವಶನ್ ಸರ್? ವಾಟ್ ಈಸ್ ದ R% ರೇಟ್, ದರ ಎಷ್ಟಿದೆ? ಇದು ಕ್ವಶನ್ ಕೇಳ್ತಾರೆ. ಈಗ ಹೆಂಗ್ ಫೈಂಡ್ ಮಾಡ್ಬೇಕು? ಇದು ಶಾರ್ಟ್ ಕಟ್. ಓಕೆ, ಹಿಂಗ್ ಮಾಡಿರಿ. ಈಗ ಶಾರ್ಟ್ ಕಟ್ ಏನಿದೆ ಈ ಪ್ರಶ್ನೆಗೆ? ಏನಿಲ್ಲ, ಸೇಮ್ ಹೆಂಗ್ ಮಾಡ್ರಿ. ಓಕೆ, ಬಟ್ ವೈಲ್ ಫೈಂಡಿಂಗ್ ದ ರೇಟ್ ಏನ್ ಮಾಡ್ರಿ, ಈ ಸಂಖ್ಯೆ 9 ಡಿವೈಡೆಡ್ ಬೈ ಮೇಲಿನ ಸಂಖ್ಯೆ 21 into 100. ಓಕೆ, ರೀಸನ್ ಬೇಕು ಅಂದ್ರೆ ಅದ ಟ್ರೀ ಮೆಥಡ್, ಅದರಲ್ಲಿ ಅದರ ರೀಸನ್ ಇದೆ. ಇದು ಯಾಕೆ ಹಿಂಗ್ ಮಾಡಿರಿ? ಟ್ರೀ ಮೆಥಡ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿರ್ಬೇಕು, ಇಫ್ ಯು ನೋ. ಸೊ ಅದೇ ಬೇಸಿಕ್ ಕಾನ್ಸೆಪ್ಟ್. ಆ ಬೇಸಿಕ್ ಕಾನ್ಸೆಪ್ಟ್ ಇಂದ ಇದು ಶಾರ್ಟ್ ಕಟ್ ಮೆಥಡ್ ಬಂದಿದೆ, ಬೇಸಿಕ್ ಮೆಥಡ್. ಓಕೆ, ಬೇಸಿಕ್ ಈಗ ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ ನಾನು. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋಸ್. ಓಕೆ, ಲಾಸ್ಟ್ ಇಯರ್ ದ ವಿಡಿಯೋಸ್, ಪ್ರೀವಿಯಸ್ ಇಯರ್ SSC GD, ಅದರಲ್ಲಿ ಟ್ರೀ ಮೆಥಡ್ ಅದು ಹೇಳಿ ನಾನು. ಓಕೆ, ಸೊ ಮೈ ಓಲ್ಡ್ ಸ್ಟೂಡೆಂಟ್ ದೇ ಮೈಟ್ ಬಿ ನೋಯಿಂಗ್ ದಿಸ್ ಟ್ರೀ ಮೆಥಡ್. ಅಲ್ಲಿಂದ ಈ ಮೆಥಡ್ ಡಿರೈವ್ ಆಗಿದೆ. ಓಕೆ, 3 3 3 7 1/7 ಅಂದ್ರೆ 14.28. 3/7 ಅಂದ್ರೆ 42.28 ಎಷ್ಟಾಗುತ್ತದೆ? 84 ಆಗುತ್ತದೆ. 84%, 42.84.
ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ರಿ 300/7 ಸರ್ ಆನ್ಸರ್ 42.8. ಈಗ ನಿಮ್ದು ಕ್ವೆಶನ್ ಒಂದು ಕ್ವೆಶನ್ ತೋರಿಸ್ರಿ ಈ ರೀತಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ನೆಕ್ಸ್ಟ್ ಕ್ವೆಶನ್ ರೈಲ್ವೆ ಗ್ರೂಪ್ ಡಿ ದಲ್ಲಿ ಕೇಳಿದ ಕ್ವೆಶನ್ ಅದೇ. 2 ವರ್ಷಗಳಿಗೆ ಚಕ್ರ ಬಡ್ಡಿ ಇಷ್ಟಿದೆ ಮತ್ತು ಸರಳ ಬಡ್ಡಿ 80. ಆ ಬಡ್ಡಿ ದರ ಎಷ್ಟಿದೆ ನೋಡ್ರಿ. ಇದೇ ಕ್ವಶನ್ ದಲ್ಲಿ ನಿಮ್ಗೂ ಎರಡೂ ಹೇಳ್ತೀನಿ ನಾನು, ಬರೀ ಬಡ್ಡಿ ದರ ಇಲ್ಲ. ನಾನು ಇನ್ನೊಂದು ನಿಮ್ಗೂ ಹೇಳ್ತೀನಿ, ನಾನು ಪ್ರಿನ್ಸಿಪಲ್ ಎಷ್ಟು, ಪ್ರಿನ್ಸಿಪಲ್ ಅದು ಹೇಳ್ತೀನಿ ನಾನು. ಅದಾದ ನಂತರ 6% ಅದು ಮಾಡೋಣ. ಯಾಕಂದ್ರೆ ಒಂದೇ ಟೆಕ್ನಿಕ್ ಎರಡು ಕ್ವಶನ್ಸ್ಗೆ ಹೆಲ್ಪ್ ಆಗಬೇಕು. ಓಕೆ, ಎಸ್. ಸೊ ಲೆಟ್ಸ್ ಸಿ ದಿಸ್ ಥಿಂಗ್ಸ್ ಹಿಯರ್. ಸೊ ನೋಡ್ರಿ, ಪ್ರಿನ್ಸಿಪಲ್ ಫಸ್ಟ್ ಪ್ರಿನ್ಸಿಪಲ್ ಫೈಂಡ್ ಮಾಡೋಣ. ಪ್ರಿನ್ಸಿಪಲ್ ಏನ್ ಹೇಳಿ ನಾನು, ಸರಳ ಬಡ್ಡಿ. ಫಸ್ಟ್ ನೋಡ್ರಿ, ಸರಳ ಬಡ್ಡಿ ಎಷ್ಟ್ರಿ ಸರ್? 80. ಅರ್ಧ ಮಾಡ್ರಿ, 40. ಓಕೆ, ಪ್ರಿನ್ಸಿಪಲ್ ಫೈಂಡ್ ಮಾಡಿದ ಸಲ ಸಿಂಪಲ್ ಇಂಟ್ರೆಸ್ಟ್ಗೆ ಅರ್ಧ ಮಾಡ್ರಿ. ಸಿಂಪಲ್ ಇಂಟ್ರೆಸ್ಟ್ಗಿಂತ ಈ ಚಕ್ರ ಬಡ್ಡಿ ಎಷ್ಟು ಹೆಚ್ಚಿದೆ? 4 ಹೆಚ್ಚಿದೆ. ಈ 4 ಇಲ್ಲೇ ಬರೀರಿ. ಆಮೇಲೆ ಏನ್ರಿ ಸರ್, ಬರೀ ಸಿಂಪ್ಲಿಫೈ, ಕ್ಯಾನ್ಸಲ್ ಮಾಡ್ರಿ. 4 ಒಂದ್ಲಿ 4 ಇಂಟು 10. ಸೊ 10 ಇಂಟು 40 ಎಷ್ಟ್ರಿ? ಇದು 400 rupees. ಇದು ನಮ್ದ ಪ್ರಿನ್ಸಿಪಲ್ ಅಸಲು ಮೊತ್ತ. ನಿಮ್ದು ಕ್ವಶನ್ ಸರ್, ರೇಟ್ ಆಫ್ ಇಂಟ್ರೆಸ್ಟ್ ಏನ್ರಿ? ಏನ್ ಹೇಳಿ ನಾನು, 4 ಈ ವ್ಯತ್ಯಾಸ ಡಿವೈಡೆಡ್ ಬೈ ಸರಳ ಬಡ್ಡಿಯ ಹಾಫ್ ಮಾಡಬೇಕು. ಸರಳ ಬಡ್ಡಿಯ ಹಾಫ್ ಎಷ್ಟು ಸರ್? 40. 4/40 ಇಂಟು ಸಿಂಪ್ಲಿಫೈ ಮಾಡ್ರಿ. ಈ 0 ರಿಂದ ಈ 0 ಕ್ಯಾನ್ಸಲ್, 4 ರಿಂದ 4 ಕ್ಯಾನ್ಸಲ್. ಆನ್ಸರ್ ಫಾರ್ ದ ಕ್ವಶನ್ 10%. 10% ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್. Okay, so moving ahead to the next question. ಮುಂದಿನ ಕ್ವೆಶನ್ ಏನ್ರಿ ಸರ್? ಸಿಂಪಲ್ ಕ್ವೆಶನ್. ರೈಲ್ವೆ NTPC 2016ದಲ್ಲಿ ಹೇಳಿದ ಕ್ವೆಶನ್. ಈ ಪ್ರಶ್ನೆಗೆ ಈ ಪೆನ್ ಯೂಸ್ ಮಾಡೋದ ಅವಶ್ಯಕತೆ ಇಲ್ಲ. ಪೆನ್ ನಿಮ್ದು ಡೆಸ್ಕ್ ಟಾಪ್ ಅಂದ್ರೆ ಇದರಲ್ಲಿ ಟೇಬಲ್ದಲ್ಲಿ ಇಡ್ರಿ. ಡೈರೆಕ್ಟ್ ಕ್ವೆಶನ್ ನೋಡ್ರಿ, ಡೈರೆಕ್ಟ್ ಆನ್ಸರ್ ಹೇಳ್ರಿ. ಇಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಆರ್ ದೇರ್, ಕಮ್ ಆನ್ ನೋಡ್ರಿ ಕ್ವೆಶನ್, ಡೈರೆಕ್ಟ್ ಆನ್ಸರ್ ಟ್ರೈ ಮಾಡ್ರಿ. ವೆರಿ ಗುಡ್, ಹಿಂಗಿರಬೇಕು. ಓಕೆ ಸಂತೋಷ್, ರೈಟ್? ವೆರಿ ಗುಡ್. ಸಂತೋಷ್, ಹೆಂಗ್ ಮಾಡಿರಿ ಕ್ವೆಶನ್ ಹೇಳ್ರಿ. ಎಸ್, ಹಾ 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 ಎಸ್, ಹಾ ಎಸ್, ವೆರಿ ಗುಡ್. ನೋಡ್ರಿ ಸಂತೋಷ್ ವಾಟ್ ಹಿ ಟೋಲ್ಡ್, ನೋಡ್ರಿ LCM ಅಂದ್ರೆ ಆ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆ ಇರಿಸಿ, ಎಲ್ಲಾ ಸಂಖ್ಯೆಯ ಮಗ್ಗಿಯಲ್ಲಿ ಬರಬೇಕು. ಅಂದ್ರೆ ಎಲ್ಲಾ ಸಂಖ್ಯೆಯಿಂದ ಡಿವೈಡ್ ಆಗಬೇಕು. 25 ಇದೆ, 25 ಈ ಸಂಖ್ಯೆ 25 ಮಗ್ಗಿಯಲ್ಲಿ ಈ ಸಂಖ್ಯೆ ಬರೋದಿಲ್ಲ. ಯಾಕ್ರಿ? 25 ಟೇಬಲ್ ದಲ್ಲಿ 25, 50, 75, 100, 125, 150, ಲಾಸ್ಟ್ ಬರೀ 25, 50, 75, 00. 35 ಬರೋದಿಲ್ಲ, 37 ಬರೋದಿಲ್ಲ, 75 ಬರುತ್ತದೆ, 75 ಬರುತ್ತೆ. ಈಗ ಏನ್ ಮಾಡಬೇಕು? ಈಗ 25 ನೋಡಬೇಡ, ಡೋಂಟ್ ಲುಕ್ ಅಟ್ 25. ಈಗ 15 ನೋಡ್ರಿ. ನಾವು ಸಂತೋಷ್ ವಾಟ್ ಹಿ ಟೋಲ್ಡ್, ಯು ನೋ, ಸಂತೋಷ್ ಟೋಲ್ಡ್ ಸರ್ 15 ಅಂದ್ರೆ ಫ್ಯಾಕ್ಟರ್ 15 ಅಂದ್ರೆ 3 5ಲಿ 15, 3 5s 15. ನಮ್ದು ಆಪ್ಷನ್ ನೀವು ಚೆಕ್ ಮಾಡಬೇಕು. ಏನ್ರಿ ಸರ್? 5ರಿಂದ ಡಿವೈಡ್ ಆಗಬೇಕು ಸರ್. ಎರಡು ಆಪ್ಷನ್ 5ರಿಂದ ಡಿವೈಡ್ ಆಗುತ್ತೆ. ಸೊ 3ರಿಂದ ಡಿವೈಡ್ ಆಗಬೇಕು. ಓಕೆ, ಸಪೋಸ್ ಇಟ್ ಈಸ್ ಡಿವಿಸಿಬಲ್ ಬೈ 15 ಅಂದ್ರೆ ಆ ಸಂಖ್ಯೆ 3ರಿಂದ ಡಿವೈಡ್ ಆಗಲೇಬೇಕು. ಸರ್ ಇದು ಸಂಖ್ಯೆ 3ರಿಂದ ಡಿವೈಡ್ ಆಗುತ್ತೆ ನೋಡೋಣ. 2 + 1 3, 3 + 7 10, 10 + 5 15. 15 ಅಂದ್ರೆ 3ರಿಂದ ಡಿವೈಡ್ ಆಗುತ್ತದೆ. ಓಕೆ, ಸೊ ಇಲ್ಲಿ ಚೆಕ್ ಮಾಡ್ರಿ. 2 + 3 5, 5 + 5 10 and 10 + 7 ಎಷ್ಟು? 17. ಇದು 3 ಮಗ್ಗಿಯಲ್ಲಿ ಬರುವುದಿಲ್ಲ. ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ 2175. ಬೇಸಿಕ್ ಮೆಥಡ್ ನಿಮ್ಗೂ ಗೊತ್ತಿದೆ. ಈಗ ನಿಮ್ದು ಕ್ವಶನ್ ಸರ್ ಯಾಕೆ ಹೇಳಿರಿ ಇದು? ಓಕೆ, ಸಿಂಪಲ್ ಮೆಥಡ್ ಬೆಸ್ಟ್ ಇದೆ ನೋಡ್ರಿ. ಇದು ಮೆಥಡ್ ನಿಮಗೂ ಸ್ಪೆಷಲಿ ಟೈಮ್ ಅಂಡ್ ವರ್ಕ್ ದಲ್ಲಿ 100% ಹೆಲ್ಪ್ ಆಗುತ್ತೆ. ಇನ್ನೊಂದು ಕ್ವಶನ್ 2024 SSC GD ಪರೀಕ್ಷೆಯಲ್ಲಿ ಕೇಳಿದ ಕ್ವಶನ್ ಹೇಳ್ತೇನೆ ನಾನು. LCM ಆಫ್
120, 240 and 480. ಎಲ್ಲಿ ಕೇಳ್ಯಾರ ಇದು ಕ್ವಶನ್ ಚೆಕ್ ಮಾಡ್ರಿ. SSC GD 2024 ಎಕ್ಸಾಮ್ದಲ್ಲಿ ಕೇಳಿದ ಕ್ವಶನ್ ರೀ. ವಾಟ್ ಈಸ್ ದ LCM ಆಫ್ ದಿಸ್? LCM ಇನ್ನೊಂದು ಟೆಕ್ನಿಕ್ ಏನಿದೆ, ದೊಡ್ಡ ಸಂಖ್ಯೆ 480 ಈ ಸಂಖ್ಯೆ ಮತ್ತು ಈ ಸಂಖ್ಯೆಯಿಂದ ಡಿವೈಡ್ ಆಗುತ್ತದೆ. ಇದೇ ನಮ್ದು ಆನ್ಸರ್ ಫಾರ್ ದ ಕ್ವಶನ್ 400. Okay, this is another technique already I have explained. You can go with this. ಸಹ ಎಷ್ಟಿದೆ, ವಾಟ್ ಈಸ್ ದ LCM ಆಫ್ ದಿಸ್? ಓಕೆ, ಇಲ್ಲಿ ನೀವು ಹೆಂಗ್ರಿ ನೋಡ್ರಿ, 60ರಿಂದ ಯಾವ ಸಪೋಸ್ ಎಲ್ಲ ಆಪ್ಷನ್ಸ್ 60ರಿಂದ ಡಿವೈಡ್ ಆಗಲೇಬೇಕು. 60 ಅಂದ್ರೆ ಲಾಸ್ಟ್ಗೆ ಏನಿದೆ? 0. ಓಕೆ, 0. ಈ ಆಪ್ಷನ್ ದಲ್ಲಿ 0 ಇಲ್ಲ, ಇದರಲ್ಲಿ 0 ಇಲ್ಲ, ಇದರಲ್ಲಿ 0 ಇಲ್ಲ. ಇದು ತಪ್ಪಿದೆ, ಇದು ತಪ್ಪಿದೆ, ಇದು ತಪ್ಪಿದೆ. ಬರೀ ಒಂದೇ ಆಪ್ಷನ್ 756. ನಿಮ್ದು ಕ್ವಶನ್ ಸರ್ ಹೆಂಗ್ರಿ? 60 ಅಂದ್ರೆ ಏನ್ರಿ ಸರ್? 10 6 60. 10 6 60 ಅಂದ್ರೆ ನಮ್ದು ಆನ್ಸರ್ 10ರಿಂದ ಡಿವೈಡ್ ಆಗಬೇಕು ಮತ್ತು 6ರಿಂದ ಡಿವೈಡ್ ಆಗಲೇಬೇಕು. 10ರಿಂದ ಡಿವೈಡ್ ಆಗಬೇಕು ಅಂದ್ರೆ ಲಾಸ್ಟ್ಗೆ ಒಂದು 0 ಬೇಕು. ಈ ಆಪ್ಷನ್ ಇಲ್ಲ. ಈಗ ನಿಮ್ದು ಕ್ವೆಶ್ಚನ್, ಸರ್ ಇದೇ ಆಪ್ಷನ್ ದಲ್ಲಿ 0 ಇದೆ ಅಂದ್ರೆ ಏನ್ ಮಾಡಬೇಕು? ನೆಕ್ಸ್ಟ್ ಟೈಮ್ 6 ಅಂದ್ರೆ 3 ರೂಲ್ ಅಪ್ಲೈ ಮಾಡ್ರಿ. ಡಿವಿಸಿಬಿಲಿಟಿ ರೂಲ್ಸ್ ವೆರಿ ಮಚ್ ಇಂಪಾರ್ಟೆಂಟ್. 3 ಚೆಕ್ ಮಾಡ್ರಿ. ಸಪೋಸ್ ಅದು 6ರಿಂದ ಡಿವೈಡ್ ಆಗಿದೆ ಅಂದ್ರೆ ಏನ್ರಿ? ನೆಕ್ಸ್ಟ್ ನೀವು ಬೇಕಾದ ಬೇರೆ ಸಂಖ್ಯೆ ಯಾವುದೇ ತಗೋರಿ. ಯಾವುದೇ ಸಂಖ್ಯೆ, ಇದು 28. 28 ಅಂದ್ರೆ ಏನ್ರಿ? 7 4s 28. 7 ಮಗ್ಗಿಯಿಂದ ಯಾವ ಡಿವೈಡ್ ಆಗುತ್ತೆ ಅದೇ ನಮ್ದು ಆನ್ಸರ್. ಸೊ ದಿಸ್ ಟೆಕ್ನಿಕ್ ಯು ಕ್ಯಾನ್ ಯೂಸ್. ಇಲ್ಲ ಬೇಡ ಅಂದ್ರೆ ಬೇಸಿಕ್ ಮೆಥಡ್ ಯೂಸ್ ಮಾಡ್ರಿ. ನೆಕ್ಸ್ಟ್ ಕ್ವೆಶ್ಚನ್. ಸೊ ಸೇಮ್ ನೋಡ್ರಿ, ಡಿಟರ್ಮೈನ್ ದ ಲಾರ್ಜೆಸ್ಟ್ 4-digit ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ 15, 25, 40, 30. ಒಂದು ಹಿಂಟ್ ನಿಮ್ಗೂ ಕೊಡ್ತೇನೆ. ಏನ್ರಿ ಸರ್? ಇಂಪಾರ್ಟೆಂಟ್ ಹಿಂಟ್ ಎಕ್ಸಾಮಿನೇಷನ್ಸ್ ಎಲ್ಲ ಎಕ್ಸಾಮ್ಸ್ಗೆ. ವಾಟ್ ಈಸ್ ದ ಇಂಪಾರ್ಟೆಂಟ್ ಹಿಂಟ್? ಯಾವಾಗೂ ನೀವು ನೋಡಿರಿ ಸ್ಮಾಲೆಸ್ಟ್ ಲಾರ್ಜೆಸ್ಟ್, ಸ್ಮಾಲೆಸ್ಟ್ ಲಾರ್ಜೆಸ್ಟ್, ಸ್ಮಾಲೆಸ್ಟ್ 2 digit, 2 digit, 3 digit, 4 digit, 5 digit. ಇದೇ ರೀತಿ ಈ ರೀತಿ ಕ್ವಶನ್ಸ್ ಯಾವ ಟೆಕ್ನಿಕ್ ಯೂಸ್ ಆಗುತ್ತೆ ಅಲ್ಲಿ? ಸ್ಮಾಲೆಸ್ಟ್ ಇರಲಿ, ಲಾರ್ಜೆಸ್ಟ್ 4 digit, 3 digit, 6 digit, 7 digit, ಆಲ್ವೇಸ್ LCM ಟೆಕ್ನಿಕ್, ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಟೆಕ್ನಿಕ್. ಬಟ್ ಬೇಡ, ಅದು ಬೇಡ. ಸೊ ಡೈರೆಕ್ಟ್ಲಿ ಏನ್ ಮಾಡ್ರಿ? ಆಪ್ಷನ್ ಮೆಥಡ್ ಯೂಸ್ ಮಾಡ್ರಿ. ಆಪ್ಷನ್ ಮೆಥಡ್ ಅಂದ್ರೆ ನೋಡ್ರಿ, 15ರಿಂದ ಡಿವೈಡ್, 15 ಬೇಡ, ಏನ್ ಮಾಡೋಣ? ಫಸ್ಟ್ 25. ಈ ಆಪ್ಷನ್ ನಂಬರ್ ಸಿ 25ರಿಂದ ಡಿವೈಡ್ ಆಗೋದಿಲ್ಲ. ಇದು ಆಗ್ಬೋದು, ಇದು ಆಗ್ಬೋದು, ಇದು ಆಗುತ್ತದೆ ಇಲ್ಲ. 60 25 ಮಗ್ಗೆಯಲ್ಲಿ ಬರುವುದಿಲ್ಲ. ಇದು ಆಗ್ಬೋದು, ಇದು ಆಗ್ಬೋದು. ಸೊ ಯಾವ ಆಪ್ಷನ್ ರೀ ಸರ್? ಈ ಆಪ್ಷನ್ ಆರ್ ಈ ಆಪ್ಷನ್? ಹೆಂಗ್ ಚೆಕ್ ಮಾಡಬೇಕು? ಹಾ, ಎಸ್, ವೆರಿ ಗುಡ್. ಲಾಸ್ಟ್ಗೆ ಒಂದು 0 ಇದೆ. ಸೊ ಈ ಆಪ್ಷನ್ ದಲ್ಲಿ 0, ಈ ಆಪ್ಷನ್ ದಲ್ಲಿ 0 ಇಲ್ಲ. ಇದು ತಪ್ಪಿದೆ. ದಿಸ್ ಈಸ್ ರಾಂಗ್. ಓನ್ಲಿ ಆಪ್ಷನ್ ನಂಬರ್ ಬಿ. ಇನ್ನೊಂದು ಟೆಕ್ನಿಕ್ LCM. ಎಲ್ಲ ಸಂಖ್ಯೆ LCM ಫೈಂಡ್ ಮಾಡಬೇಕು. LCM ಫೈಂಡ್ ಆದ ನಂತರ ಲಾರ್ಜೆಸ್ಟ್ 4 digit ಅಂದರೆ 9999ಗೆ ಆ LCM ರಿಂದ ಡಿವೈಡ್ ಮಾಡಬೇಕು. ಎಷ್ಟು ರಿಮೈಂಡರ್ ಸಿಗುತ್ತೆ, ಎಷ್ಟು ಶೇಷಫಲ ಇದು ಓಕೆ ಸಿಗುತ್ತದೆ ಅಷ್ಟು ಅದರಲ್ಲಿ ಏನು ಮಾಡ್ರಿ? ಮೈನಸ್ ಮಾಡ್ರಿ. ಸೊ ವಿಲ್ ಗೆಟ್ ದಟ್. ಬಟ್ ಆಪ್ಷನ್ ಮೆಥಡ್ ಅದೇ ಟ್ರೈ ಮಾಡ್ರಿ ನೀವು. ಮುಂದಿನ ಕ್ವೆಶನ್ ಟ್ರೈ ಮಾಡ್ರಿ ಆಸ್ ಅ ಹೋಮ್ವರ್ಕ್ ಫಾರ್ ದಿಸ್. ಓಕೆ, ಆಸ್ ಅ ಟ್ರೈ ಮಾಡ್ರಿ ಆಸ್ ಅ ಹೋಮ್ವರ್ಕ್. ಸೊ ಎಷ್ಟು ಟೈಮ್ ಆಗಿದೆ? ಬಿಕಾಸ್ ಓಕೆ, yeah. So we'll wind up our class here. So we'll continue. Oh, one more question. Sorry. But new this question actually bitten nano. Okay. This question I have left. So let's solve this and then we'll wind up our class. Okay, nodri. Mandar has 2 grandsons. Nodri. Mandar andre this person. He has 2 grandsons, Ketan and Tushar. Okay, Ketan and Tushar. Okay, Tushar is 11-year-old. Okay, ಸ್ವಲ್ಪ names ತಪ್ಪಾಗಿದೆ ಬಿಡ್ರಿ. Okay, 11-year-old Ketan, correct ಇದೆ. 11-year-old Ketan gets some money from Mandars and 12-year gets rest of the money. So ಇವರು ಓಕೆ ಅವ್ರ ಕಡೆ 24,700 rupees ಇದೆ. ಓಕೆ, ಡೈರೆಕ್ಟ್ ನೋಡ್ರಿ, ನೀವು ಪಾಸ್ ಮಾಡ್ರಿ, ಸರಿಯಾಗಿ ಓದ್ರಿ, 2-3 ಸಲ ಓದ್ರಿ. ಯಾಕ್ರಿ ಸರ್? ಇದು SSC 2025 ದಲ್ಲಿ ಈ ಪ್ಯಾಟರ್ನ್ ಕ್ವಶನ್ ನನ್ನ ಪ್ರಕಾರ ಅಂದರೆ 8 to 9 times ಇಟ್ ಹ್ಯಾಸ್ ರಿಪೀಟೆಡ್. 8 to 10 times in different shifts, same pattern.
ಇಲ್ಲ ಎಕ್ಸಾಮ್ಸ್ ಅಲ್ಲಿ ಎಲ್ಲಾ ಶಿಫ್ಟ್ಸ್ ಅಲ್ಲಿ ಸೇಮ್ ಪ್ಯಾಟರ್ನ್, ಬರೀ ಸ್ವಲ್ಪ ವ್ಯಾಲ್ಯೂಸ್ ದೇ ಹ್ಯಾವ್ ಚೇಂಜ್. ಸೊ ಯಾವ ರೀತಿ ಮಾಡಬೇಕು ನೋಡ್ರಿ. ಹಿ ಹ್ಯಾಸ್ ಗಿವನ್ ದಿಸ್ ವೆಲ್ತ್ ಟು ಹಿಸ್ ಟೂ ಗ್ರ್ಯಾಂಡ್ ಸನ್. ಓಕೆ, ಒನ್ ಇಸ್ 12 year old, ಒನ್ ಇಸ್ ಯಂಗರ್ 11 year old. ಸೊ 10 ವರ್ಷ. ಓಕೆ ನೋಡ್ರಿ, ಟೋಟಲ್ ಎಷ್ಟು ವರ್ಷ ಆದ ನಂತರ ವೆನ್ ಬೋತ್ ಟರ್ನ್ 22. ಓಕೆ, ವೆನ್ ಬೋತ್ ಟರ್ನ್ 22 ದೇ ರಿಸೀವ್ ಸೇಮ್ ಅಮೌಂಟ್. 22 ವರ್ಷ ಆದ ನಂತರ ಅವ್ರದ್ದು ಮೊತ್ತ ಅಮೌಂಟ್ ಸೇಮ್ ಆಗುತ್ತದೆ. ಓಕೆ, ಬ್ಯಾಂಕ್ ದಲ್ಲಿ ಅವರು ಜಮಾ ಮಾಡ್ಯಾರ ವೆನ್ ದೇ ಟರ್ನ್ 22 years old. ಬಟ್ ಕೇತನ್ ಅಂಡ್ ತುಷಾರ್ ವಿಲ್ ಗೆಟ್ ದ ಮನಿ ಓನ್ಲಿ ವೆನ್ ದೇ ವಿಲ್ ಟರ್ನ್ 22 years old. ಬ್ಯಾಂಕ್ ದಲ್ಲಿ ಒಂದು ಸ್ಕೀಮ್ ಇದೆ, 22 ವರ್ಷ ಆದ ನಂತರ ಅವರಿಗೆ ಓಕೆ ದೇ ವಿಲ್ ಗೆಟ್ ದ ಮನಿ. Till then money in the bank is getting the interest rate of 8% compounded annually. ಅಲ್ಲಿ ಮಟ್ಟ 8% annual ದರದಲ್ಲಿ ನಿಮಗೂ ಬಡ್ಡಿ this bank is giving interest. So question ಏನಿದೆ, how much Mandar given to Tushar initially if the total money with Mandar was 24,700. So this is the question. ಮಂದಾರ ತುಷಾರ್ಗೆ ಎಷ್ಟು ಕೊಟ್ಟಾರ, ಈ ತುಷಾರ್ಗೆ ಎಷ್ಟು ರೊಕ್ಕ ಅವರು ಕೊಟ್ಟಾರ, ಅದು ನೀವು ಫೈಂಡ್ ಮಾಡಬೇಕು. ಸೊ ನೋಡ್ರಿ, ತುಷಾರ್ ಅಂಡ್ ಮಂದಾರ್ 2 persons ಆರ್ ದೇರ್. ಓಕೆ, ತುಷಾರ್ ಅಂಡ್ ಮಂದಾರ್ ದೇರ್ ಆರ್ 2 persons. So we'll write it, no problems here. ತುಷಾರ್, I'll write it here. ಸಣ್ಣ ಮಾಡಕ್ ಬರ್ತೇನ್ರಿ. I think let's hit this. ಸ್ವಲ್ಪ ಇದು ಕ್ವಶನ್. We'll make it little small ಯಾಕಂದ್ರೆ ಪ್ಲೇಸ್ ಬೇಕು ಸಮ್. ಯಾ ನೋಡಿ ಏನ್ರಿ, ಯಾರ್ಯಾರು, ಕೇತನ್ ಈಸ್ ಗೆಟಿಂಗ್ ಸಮ್ ಮನಿ ಅಂಡ್ 12 year ತುಷಾರ್ ಇಸ್ ಗೆಟಿಂಗ್ ಮನಿ. ಫಸ್ಟ್ ಸ್ವಲ್ಪ ಕೇತನ್ಗೆ ಕೊಡೋನು, ಎಷ್ಟು ಕೊಡೋನು ಗೊತ್ತಿಲ್ಲ. ಕೇತನ್ಗೆ ಕೊಡೋನು ಕೆ ರುಪೀಸ್. ಕೇತನ್ಗೆ ಗ್ರ್ಯಾಂಡ್ ಫಾದರ್ ಎಷ್ಟು ಕೊಟ್ಟಾರ, ಕೆ ರುಪೀಸ್. ಈ ಕೇತನ್ದ ರೊಕ್ಕ ಏನಾಗುತ್ತೆ ನೋಡ್ರಿ, ಪ್ರತಿ ವರ್ಷ ಕೇತನ್ದ ರೊಕ್ಕ ಏನಾಗುತ್ತದೆ, ಪ್ರತಿ ವರ್ಷ 8% ವಾರ್ಷಿಕ ದರದಲ್ಲಿ ಜಾಸ್ತಿ ಆಗುತ್ತದೆ. 100 ಮೇಲೆ 108 ಬರೀರಿ. ಓಕೆ, 100 108. ಓಕೆ, ಎಸ್. ಆಮೇಲೆ ನನಗೆ ಹೇಳ್ರಿ, ಕೇತನ್ ವಯಸ್ಸು ಎಷ್ಟಿದೆ, ಕೇತನ್ ಇಸ್ 11 year old. 11 year old 22 ವರ್ಷ ಆದ ನಂತರ 11 to 22 ಅಂದ್ರೆ ಎಷ್ಟು ವರ್ಷ, 11 ವರ್ಷ ಈಗಿದೆ. ಕೇತನ್ ಇಸ್ 11 year, 22 ವರ್ಷ. ಓಕೆ, ಅಂದ್ರೆ ಟೋಟಲ್ 11 to 22 ಎಷ್ಟಾಗುತ್ತದೆ, ಟೋಟಲ್ ವರ್ಷ ಎಷ್ಟಿದೆ, 11ರಿಂದ 22 ಮಟ್ಟ ಟೋಟಲ್ ಏಜ್ ಎಷ್ಟಾಗುತ್ತದೆ, ಗ್ಯಾಪ್ 10 ಎಷ್ಟು, 11ರಿಂದ 22 11 ವರ್ಷ. ಅಂದ್ರೆ ಈ 100ರಿಂದ 108, ಸೊ ಇದು ಟೋಟಲ್ 11 ವರ್ಷ ಅವ್ರಿಗೆ ರೊಕ್ಕ, ಅವ್ರದ ಬಡ್ಡಿ, ಅವರಿಗೆ ಬಡ್ಡಿ ಸಿಗುತ್ತದೆ ಪ್ರತಿ ವರ್ಷ ಈ ರೀತಿ 11 ವರ್ಷ ಅವರಿಗೆ ಬಡ್ಡಿ ಸಿಗುತ್ತೆ. ಓಕೆ, ಆಮೇಲೆ ಅವ್ರದ್ದು ಅಮೌಂಟ್ ಆಗುತ್ತೆ, ಬಟ್ ನನ್ಗೆ ಗೊತ್ತಿಲ್ಲ ಅದೆಷ್ಟು. ಮತ್ತು ಏನ್ ಕೊಟ್ಟ ನೋಡಿ, ನೀವು ಸೆಂಟೆನ್ಸ್ ಓದ್ರಿ ಅಂದ್ರೆ 22 ವರ್ಷ ಆದ ನಂತರ ಇಬ್ಬರದ ರೊಕ್ಕ ಏನಾಗುತ್ತದೆ, ಈಕ್ವಲ್ ಅಮೌಂಟ್ ಆಗುತ್ತದೆ. ಸೊ ಈಸ್ ಈಕ್ವಲ್ ಟು ಯೂಸ್ ಮಾಡೋಣ ಇಲ್ಲಿ. ಆಮೇಲೆ ನೋಡ್ರಿ, ಸ್ಟಾರ್ಟಿಂಗ್ ತುಷಾರ್ಗೆ ಎಷ್ಟು ಕೊಟ್ಟಾರ ಸರ್, ತುಷಾರ್ಗೆ ಕೊಟ್ಟಾರ ರೊಕ್ಕ ಅದು ಗೊತ್ತಿಲ್ಲ, ಟಿ ರುಪೀಸ್. ತುಷಾರ್ಗೆ ಬ್ಯಾಂಕ್ ಎಷ್ಟು ಕೊಡ್ತಾರ, ಅವರಿಗೆ ಸೇಮ್ ಪರ್ಸೆಂಟೇಜ್ 8%, 108. ತುಷಾರ್ ವಯಸ್ಸು ಎಷ್ಟಿದೆ ಸರ್, ತುಷಾರ್ 12 ವರ್ಷ. 12ರಿಂದ 22 ಮಟ್ಟ ಎಷ್ಟು ಜಾಸ್ತಿ ಆಗುತ್ತೆ ವರ್ಷ, 10 ವರ್ಷ. ಅಂದ್ರೆ 10 ವರ್ಷ ಮಟ್ಟ ಅವ್ರಿಗೆ ಇದು ಬಡ್ಡಿ ಸಿಗುತ್ತೆ. ಎಷ್ಟು ಸರ್, 10 ವರ್ಷ ಮಟ್ಟ. ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇದು 4 into 25, 4 into 4 2 8, 4 7 ಸೇಮ್ ಹಿಯರ್ 25 ಆಮೇಲೆ 27. ನಿಮಗೂ ಇಂಡೈಸಸ್ ದ ಒಂದು ಫಾರ್ಮುಲಾ ಹೇಳ್ತೀನಿ ನಾನು. a power m divided by a power n is equal to a power m minus n. ಇದು ಇಲ್ಲಿ ಯೂಸ್ ಮಾಡಬೇಕು ಸರ್. ಹೆಂಗ್ರಿ, ಕೇತನ್ಗೆ ಆ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಕೇತನ್ಗೆ ಇಲ್ಲಿಂದ ಇಲ್ಲೇ ಟ್ರಾನ್ಸ್ಫರ್ ಮಾಡ್ರಿ. ಸೊ ಟಿ ಡಿವೈಡೆಡ್ ಬೈ ಕೆ. ಸೊ ಇಲ್ಲೇ ಶಿಫ್ಟ್ ಮಾಡಿ, ಮತ್ತು ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಸೇಮ್ ಇದೆ. ಸೊ ಈ ಸಂಖ್ಯೆಗೆ ಈ ಕಡೆ ಶಿಫ್ಟ್ ಮಾಡ್ರಿ. ಸೊ ಈ ಕಡೆ ಯಾವಾಗ ಶಿಫ್ಟ್ ಮಾಡಿರಿ ಇಂಟು ಯಾವಾಗ ಈ ಕಡೆ ಶಿಫ್ಟ್ ಮಾಡಿರಿ ಅಂದ್ರೆ ಏನಾಗುತ್ತದೆ, ಅದು ಡಿವೈಡ್ ಆಗುತ್ತದೆ. ಯಾವಾಗ ಮಲ್ಟಿಪ್ಲಿಕೇಶನ್ ಟರ್ಮ್ ಬೇರೆ ಕಡೆ ಶಿಫ್ಟ್ ಮಾಡಿರಿ ಅಂದ್ರೆ ಏನಾಗುತ್ತೆ, ಅದು ದಿಸ್ ವಿಲ್ ಗೆಟ್ ಡಿವೈಡೆಡ್. ಅಂಡ್ ಡಿವೈಡೆಡ್ ಅಂದ್ರೆ ಪವರ್ ಏನಾಗುತ್ತದೆ, ಮೈನಸ್. ಸೊ ಇದು 11 minus 10 ಎಷ್ಟಾಗುತ್ತದೆ, 11 minus 10 ಅಂದ್ರೆ ಇದು ಈ ಕಡೆ 27/25. ಸೊ ಇದು 11 minus 10, ಸೊ ಇದು 1 ಆಗುತ್ತದೆ. ಸೊ 27 power 1, 25 power 1. ಸಪೋಸ್ ಇಲ್ಲಿ ಬರೀ 8 years ಇದೆ. ಸೊ 11 minus 8,
3 ಮೇಲ್ಗಡೆ ಬರಿಬೇಕು 3. ಸಪೋಸ್ ದಿಸ್ ಸೈಡ್ ಇಸ್ 11 ಅಂಡ್ ದಿಸ್ ಇಸ್ 9 ಇಯರ್ಸ್. ಸೊ 11 ಮೈನಸ್ 9 ಈ ಕಡೆ ಬರೀರಿ 2. ಯಾಕ್ರಿ ಸರ್? ಇದು ಕಾನ್ಸೆಪ್ಟ್. ಎಸ್. ಆಮೇಲೆ ಇದು ಪವರ್ 1 ಅಂದ್ರೆ ಪವರ್ 1 ಬಿಡ್ರಿ ಅದ. ಸೊ ಪವರ್ 1 ಅಂದ್ರೆ ಸೊ ನೆಕ್ಸ್ಟ್ ನೋಡ್ರಿ. ಸೊ ತುಷಾರ್ 27 ಅನುಪಾತ್ ಓಕೆ ರೇಷೋ ಮತ್ತು ಕೇತನ್ ದ ರೇಷೋ ಎಷ್ಟಿದೆ 25. ಸೊ ತುಷಾರ್ ಮತ್ತು ಕೇತನ್ ಅವ್ರದ ತುಷಾರ್ಗೆ 27 ಕೊಟ್ಟಾರ, ಕೇತನ್ಗೆ ಎಷ್ಟು ಕೊಟ್ಟಾರ 25 ಕೊಟ್ಟಾರ. ಸೊ ಟೋಟಲ್ ಎಷ್ಟಿದೆ ತುಷಾರ್ ಮತ್ತು ಕೇತನ್ ದ ಟೋಟಲ್ ಎಷ್ಟ್ರಿ ಟೋಟಲ್ 52 52. ಇಲ್ಲೇ ಎಷ್ಟು ಕೊಟ್ಟಾರ ಅವ್ರದ್ದು ಗ್ರ್ಯಾಂಡ್ ಫಾದರ್ ಸ್ಟಾರ್ಟಿಂಗ್ ಎಷ್ಟು ಕೊಟ್ಟಾರ ಅವರಿಗೆ 24,700. ಈ 24,700 ಅಂದ್ರೆ ಟೋಟಲ್ ಅಮೌಂಟ್ ಇಲ್ಲೇ ಒಟ್ಟು ಎಷ್ಟಿದೆ, ಒಟ್ಟು ಅನುಪಾತ ಎಷ್ಟಿದೆ 52. ಟೋಟಲ್ ಕೆಳಗಡೆ ಟೋಟಲ್ ಇಂಟು ಯಾರಿಗೆ ಕೊಡಬೇಕು ತುಷಾರ್ಗೆ ಆರಂಭದಲ್ಲಿ ಎಷ್ಟು ಕೊಟ್ಟಾರ, ತುಷಾರ್ ನಂಬರ್ ಎಷ್ಟಿದೆ 27 ಅಂದ್ರೆ ಎಷ್ಟು? ಸಿಂಪ್ಲಿಫೈ ಮಾಡ್ರಿ. ಸ್ವಲ್ಪ ಸಿಂಪ್ಲಿಫೈ ಅಂದ್ರೆ ಹಿಂಗ್ ಮಾಡ್ಬೇಕು. ಯಾವ ಮಗ್ಗಿನಿಂದ ಹೋಗುತ್ತೆ? ಹೋಗುದಿಲ್ಲ. 52ರಿಂದ ಹೋಗುದಿಲ್ಲ, ಇದು ಹೋಗುತ್ತೆ 2ರಿಂದ ಮಾಡೋದು. ಓಕೆ, 2 2 2 6 2 1 2 2 2 3 2 5 2 8 0 13 ಮಗ್ಗಿಯಲ್ಲಿ ಬರುತ್ತೆ. 13 2 26 ಬೇಕಾದ 2ರಿಂದ ಮಾಡ್ರಿ. 2 1 2 3 2 6 12 2 1 2 7 14 2 5 10 13 1 13 13 4 52 13 7 91 13 5 65 475 into 27 ಮಾಡ್ರಿ. 475 into 27 ಎಸ್ ಸ್ವಲ್ಪ ಸಾಲ್ವ್ ಮಾಡ್ರಿ, ಹೇಳ್ರಿ 425 into 27 ಎಷ್ಟಾಗುತ್ತದೆ? ಅದೇ ನಮ್ದು ಆನ್ಸರ್. ಆಪ್ಷನ್ ಎ. ಓಕೆ, 1 2 8 2 ದಿಸ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪ್ಯಾಟರ್ನ್ ಈ ರೀತಿ. ಆಮೇಲೆ ಏನಿಲ್ಲ, ನೀವು 2025 ಈ ವರ್ಷದ ಪೇಪರ್ದಲ್ಲಿ ನೋಡ್ರಿ, ಸಿಂಪಲ್ ಕ್ವಶನ್ ಇದೇ ರೀತಿ ಕ್ವಶನ್ಸ್ ಕೇಳ, ಸೇಮ್ ಕಾನ್ಸೆಪ್ಟ್ ಅಲ್ಲೇ ಅಪ್ಲೈ ಮಾಡ್ರಿ. ಅನುಪಾತ್ ಫೈಂಡ್ ಮಾಡ್ರಿ, 27 25 ಟೋಟಲ್ ಮಾಡ್ರಿ, ಟೋಟಲ್ ಮತ್ತು ಇದು ಮ್ಯಾಚ್ ಮಾಡ್ರಿ. ತುಷಾರ್ ಕೇಳ್ಯಾರ ಅಂದ್ರೆ 27 ಅಂದ್ರೆ ಎಷ್ಟು, ಕೇತನ್ ಕೇಳ್ಯಾರ ಅಂದ್ರೆ 25 ಅಂದ್ರೆ ಎಷ್ಟಿದೆ. So with this, we'll stop the class. Okay, keep on studying, keep on doing the hard work. Jai Hind, bye bye.